भ्यो नमारि ओम पूज्याय राघवेंद्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ದಿನಗಳಲ್ಲಿ ಅಂದರೆ ಈ ಒಂದು ಸಾಪ್ತಾಹಿಕ ಭವಿಷ್ಯ 9ನೇ ತಾರೀಕಿನಿಂದ 15ನೇ ತಾರೀಕುವರೆಗೂ ದ್ವಾದಶ ರಾಶಿಗಳಲ್ಲಿ 3ನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿಯವರಿಗೆ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಆತ್ಮೀಯ ಬಂಧುಗಳಲ್ಲಿ ತಿಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಈ SSP ಜ್ಯೋತಿಷಾಲಯದ ಬಗ್ಗೆ ತಿಳಿಸಿ ಅಂತ ಹೇಳುತ್ತಾ ಬನ್ನಿ. ಹಾಗಾದರೆ ಮಿಥುನ ರಾಶಿಯವರಿಗೆ ಈ ಒಂದು ಸಾಪ್ತಾಹಿಕ ಭವಿಷ್ಯ ಯಾವೆಲ್ಲ ಅನುಕೂಲತೆಗಳು ಅನಾನುಕೂಲತೆಗಳಿಂದ ಕೂಡಿದೆ ಎಂಬುದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಹೇಳೋದಾದರೆ ಆರ್ಥಿಕವಾಗಿ ತುಂಬ ಬಲಿಷ್ಠರಾಗುವಂಥದ್ದಾಗುತ್ತೆ. ನಾನಾ ಮೂಲಗಳಿಂದ ಹಣ ಬರುವಂಥದ್ದಾಗುತ್ತೆ. ನಿಂತು ಹೋಗಿರತಕ್ಕಂಥ ಕೆಲಸ ಕಾರ್ಯಗಳಿಗೆ ವೇಗ ಸಿಗುತ್ತೆ ಮತ್ತು ನೀವು ಹಿಡಿದಿರತಕ್ಕಂಥ ಕಾರ್ಯ ಜಯಪ್ರದವಾಗಿ ಹೋಗುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ, ಈ ವಾರದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಅಂದರೆ ಅಷ್ಟು ಸಾಲಿಡ್ ಆಗಿ ಜಯ ಕಡೆಗೆ ಹೋಗುವಂಥದ್ದಾಗುತ್ತೆ. ಇದಕ್ಕೆ ಕಾಂಬಿನೇಷನ್ ಅಂತ ಹೇಳಿದರೆ ಮೀನ ರಾಶಿಯಲ್ಲಿರ್ತಕ್ಕಂತಹ ಶನಿ ಶುಕ್ರ ಹಾಗೂ ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ಗುರು ಮತ್ತು 3ನೇ ಸ್ಥಾನದಲ್ಲಿರ್ತಕ್ಕಂತಹ ಕೇತು, 9ನೇ ಸ್ಥಾನದಲ್ಲಿರ್ತಕ್ಕಂತಹ ರಾಹು. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಈ ಕಾಂಬಿನೇಷನಲ್ಲಿ ಕೆಲವು ಬದಲಾವಣೆ ಆಗುತ್ತೆ, ಕೆಲವು ಕಷ್ಟಗಳು ದೂರವಾಗುತ್ತೆ, ಅನೇಕ ರೀತಿಯಲ್ಲಿ ಸಹಾಯ ಬರುವಂಥದ್ದಾಗುತ್ತೆ. ನೀವು ನಂಬಿರತಕ್ಕಂತಹ ವ್ಯಕ್ತಿ ಸರಿಯಾದ ಸಮಯಕ್ಕೆ ಸಹಾಯ ಮಾಡ್ತಾರೆ ಮತ್ತು ನೀವು ನಂಬಿರತಕ್ಕಂತಹ ದೇವರು ಖಂಡಿತವಾಗಿಯೂ ನಿಮಗೆ ಪ್ರೇರೇಪಿಸ್ತಾರೆ. ಕೆಲಸದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಚಿಂತನೆಗಳಲ್ಲಾಗಿರ್ಬೋದು, ಮಾತಿನ ಒಂದು ಭರ ಆಗಿರ್ಬೋದು, ಎಲ್ಲದರಲ್ಲೂ ಅವರ ಒಂದು ಸಹಾಯ ಖಂಡಿತವಾಗಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಒಂದು ಈ ವಾರದಲ್ಲಿ ಧಾರ್ಮಿಕವಾಗಿ ಅತಿಯಾಗಿ ಆಸಕ್ತಿ ಬರುವಂಥದ್ದಾಗುತ್ತೆ ಮಿಥುನ ರಾಶಿಯವರಿಗೆ. ಪೂಜೆ ಮಾಡುವಂದರೆ ಮಾಡ್ತಾ ಇರಲಿಲ್ಲ, ಈಗ ಪೂಜೆ ಮಾಡಲು ಸ್ವತಃ ಪ್ರೇರಣೆ ಬರುವಂಥದ್ದಾಗುತ್ತೆ. ಸ್ತೋತ್ರ ಮಾಡ್ತೀರಾ, ಪಾರಾಯಣ ಮಾಡ್ತೀರಾ, ಭಕ್ತಿ ಮಾಡ್ತೀರಾ, ಗುರು ಹಿರಿಯರಲ್ಲಿ ಒಂದಿಷ್ಟು ಭಯಭಕ್ತಿಯನ್ನು ಕಾಣಿಸ್ಕೊಳ್ಳುವಂಥದ್ದಾಗುತ್ತೆ. ಅವರಿಗೆ ಇಷ್ಟು ದಿನ ಏನು ಗೌರವ ಕೊಡದೇ ಇರೋರು ಈಗ ಗೌರವ ಕೊಡಲು ಪ್ರಾರಂಭಿಸ್ತೀರಾ. ಇದಕ್ಕೆ ಕಾರಣ ಅಂತೇಳಿದರೆ ರಾಶಿಯಲ್ಲಿ ಇರತಕ್ಕಂತಹ ಗುರು. ಅಂದರೆ ಗುರು ನಿಮಗೆ ಸರಿಯಾದ ಒಂದು ಮಾರ್ಗದರ್ಶನ, ತಿದ್ದುವಿಕೆ ಎಲ್ಲವೂ ಈಗ ಕ್ರಮೇಣ ಇನ್ನೇನು ಜೂನ್ 2ನೇ ತಾರೀಕು ಬದಲಾವಣೆ ಆಗ್ತಾರೆ. ಅಷ್ಟರೊಳಗಾಗಿ ಎಷ್ಟು ತಿದ್ದಬೇಕೋ ಅಷ್ಟು ಮಿಥುನ ರಾಶಿಯವರಿಗೆ ತಿದ್ದಿಸ್ತಾನೆ ಗುರು. ಯಾಕೆಂದರೆ ಗುರು ಸಾಮಾನ್ಯವಾಗಿ ತಾಯಿಯ ಸ್ವರೂಪಿ, ಯಾರನ್ನು ಏನು ತಪ್ಪುಗಳು ಮಾಡೋದಿಲ್ಲ. ಬಟ್ ಏನಂದರೆ ಸ್ವಯಂಕೃತ ಅಪರಾಧ ಅಂತೀವಿ. ಅವರು ಆಲ್ರೆಡಿ ನಮಗೆ ಎಚ್ಚರಿಕೆ ಕೊಟ್ಟಿರ್ತಾರೆ, ಆದರೂ ನಮ್ಮ ಅಹಂ ಅಂತ ಇರುತ್ತಲ್ಲ, ಏನಾಗಲ್ಲ ಬಿಡು ಅಂತೇಳಿ ಮುಂದೆ ಹೋಗ್ತೀವಿ. ಅದೇ ನಮಗೆ ಒಂದಿಷ್ಟು ಕಡಿವಾಣ ಹಾಕುತ್ತೆ ಅಥವಾ ಒಂದಿಷ್ಟು ಸಣ್ಣ ಪ್ರಮಾಣದಲ್ಲಿ ಸಮಸ್ಯೆ ತಂದಿಡುತ್ತೆ. ಆದರೆ ಗುರುವಿನಿಂದ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿ ಬರಲ್ಲ. ಆದರೆ ಗುರುವಿನ ಶಾಪ ತಟ್ಟಿದರೆ ಮಾತ್ರ ಏಳಿಗೆನೇ ಸಾಧ್ಯನೇ ಇಲ್ಲ. ಹಾಗಾಗಿ ಗುರುವಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಿರಲಿ, ಅಪಹಾಸ್ಯ ಆಗಿರಲಿ ಅಥವಾ ಮತ್ತೊಂದು ಮಗುದೊಂದು ದಯವಿಟ್ಟು ಮಾಡಲು ಹೋಗಬೇಡಿ ಮಿಥುನ ರಾಶಿಯ ಜಾತಕರು. ಯಾಕೆಂದರೆ ಇಲ್ಲಿ ನಿಮಗೆ ಮಾತು ತುಂಬ ಇಂಪಾರ್ಟೆಂಟು. ಮಿಥುನ ರಾಶಿಯವರಿಗೆ ನಾನು ಸುಮಾರು ಸತ ಹೇಳಿದ್ದೀನಿ, ನಿಮ್ಮ ಮಾತಿನ ಕೌಶಲ್ಯ ಏನಿದೆಯಲ್ಲ ಇನ್ನೊಬ್ಬರಿಗೆ ಒಂದು ರೀತಿ ಪ್ರೇರೇಪಣೆ. ಅಂದರೆ ಅವರು ನಿಮ್ಮನ್ನು ನೋಡಿ ನಾನು ಇದೇ ರೀತಿ ಮಾತಾಡಬೇಕಂತ ಅನುಕರಿಸ್ತಾರೆ. ಸೊ ಹಾಗಾಗಿ ಮಾತು ನಮಗೆ ಚೆನ್ನಾಗಿ ಬರಬೇಕಂದ್ರೆ ಗುರುವಿನ ಆಶೀರ್ವಾದ ಬೇಕು. ಹಾಗಾಗಿ ನೀವು ನಿತ್ಯ ನಿಮ್ಮ ಮನೆಯಲ್ಲೇ ಆಗಿರಲಿ, ನಿಮ್ಮ ಆಫೀಸ್ನಲ್ಲಾಗಿರಲಿ, ನೀವು ನಂಬಿರತಕ್ಕಂತಹ ಗುರುಗಳು, ನಿಮ್ಮ ಪೀಠಾಧಿಪತಿ ಆಗಿರ್ಬೋದು, ನಿಮ್ಮ ಕಲಿಸಿರತಕ್ಕಂಥ ಶಿಕ್ಷಕರಾಗಿರ್ಬೋದು, ಕಾಲೇಜಿನಲ್ಲಿರ್ತಕ್ಕಂಥ ಪ್ರೊಫೆಸರ್ ಆಗಿರ್ಬೋದು, ಅಥವಾ ಇತ್ತೀಚಿನ ದಿನಗಳಲ್ಲಿ ಕಂಡಿರ್ತಕ್ಕಂತಹ ಗುರುಗಳಾಗಿರ್ಬೋದು, ಅವರನ್ನು ನೀವು ನೆನೆಸ್ಕೊಳ್ಳಿ. ನಿಮ್ಮ ಒಂದು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಅವರ ಒಂದು ಆಶೀರ್ವಾದ, ಅವರ ಒಂದು ಮಾರ್ಗದರ್ಶನ ನಿಮಗೆ ಖಂಡಿತವಾಗೂ ಆ ಒಂದು ಸಮಯದಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ವಾರದಲ್ಲಿ ಆರೋಗ್ಯ ವಿಷಯಕ್ಕೆ ಬರುವುದಾದರೆ ನೀವು ಹೇಗಿರ್ತೀರ ಅಂದರೆ, ಈ ರನ್ನಿಂಗ್ ರೇಷಲ್ಲಿ ಪ್ರಿಪೇರ್ ಆಗಿ ಇನ್ನೇನು ಅವರು ರೆಡಿ ಅಂದರೆ ಓಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಲ್ಲ,
ಆ ಒಂದು ಹಂತದಲ್ಲಿ ಈ ವಾರ ಇರುತ್ತೆ. ಅಂದರೆ ಅಷ್ಟು ಗೆಟ್ ಟು ರೆಡಿ ಅನ್ನೋಂಗಿರುತ್ತೆ. ಅವ್ನು ಇನ್ನೇನು ಕೀ ತೆಗಿಬೇಕು, ನಾವು ಏನು ಬೇಕು ಆಯ್ಕೆ ಮಾಡ್ಕೋಬೇಕು, ಬಂದುಬಿಡ್ಬೇಕು. ಹಾಗೆ ಅಂದರೆ ಅಷ್ಟು ಪ್ರಿಪೇರ್ ಆಗಿದ್ದೀರಾ ಈ ವಾರದಲ್ಲಿ. ಬಾಡಿ ಫಿಟ್ ಆಗಿದೆ, ಮೆಂಟಲಿ ಫಿಟ್ ಆಗಿದ್ದೀರಾ, ಮತ್ತು ನಿಮಗೆ ಏನು ಬೇಕು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ. ಇನ್ನೇನವನು ರೆಡಿ ಅಂದರೆ ನೀವು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿಬಿಡ್ತೀರಾ. ವಿತಿನ್ ಡೆಡ್ಲೈನಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸುವಂಥದ್ದು ಆಗ್ತಿದೆ ಮಿಥುನ ರಾಶಿಯವ್ರದ್ದು ಅಂತಲೇ ಹೇಳ್ಬೋದು. ಇಲ್ಲಿ ಒಟ್ಟಿನಲ್ಲಿ ಓವರಾಲ್ ಆಗಿ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಈ ವಾರ ತುಂಬ ಚೆನ್ನಾಗಿದೆ. ಇನ್ನು ನೆಗೆಟಿವ್ ಪಾಯಿಂಟ್ಸಿಗೆ ಬರೋದಾದರೆ, ಅಂದರೆ ಅನಾನುಕೂಲ ವಿಷಯಕ್ಕೆ ಬರೋದಾದರೆ, ಸ್ವಲ್ಪ ಪಾದಗಳು ಉರಿ ಬರುವಂಥದ್ದಾಗುತ್ತೆ. ಪಾದಗಳಲ್ಲಿ ಸ್ವಲ್ಪ ರಾತ್ರಿ ಮಲಗುವಾಗ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿ ಉಗುರು ಬೆಚ್ಚಗೆ ರೀತಿಯಲ್ಲಿ, ತುಂಬ ಬಿಸಿ ಬೇಡ, ಸಣ್ಣ ಪ್ರಮಾಣದಲ್ಲಿ ಬಿಸಿ ಮಾಡಿ ಪಾದಗಳಿಗೆ ಹಚ್ಚಿಕೊಳ್ಳಿ. ಹಾಗೂ ಈ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಾಕ್ಸ್ ಇದೆಯಲ್ಲ ಅದನ್ನು ಹಾಕಿ ಮಲಗಿಕೊಳ್ಳಿ. ಅಂದರೆ ಎಣ್ಣೆ ಬೇರೆ ಕಡೆ ಅಂಟ್ಕೊಳ್ಳೋದಿಲ್ಲ, ಅದಕ್ಕೆ ಅಂಟ್ಕೊಳ್ಳುತ್ತೆ. ಬೆಳಗಿನ ಜಾವದ ಹೊತ್ತಿಗೆ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ, ಒಳ್ಳೆ ನಿದ್ದೆ ಬರುವಂಥದ್ದಾಗತ್ತೆ. ಇದು ಒಂದು ಈ ವಾರ ಖಂಡಿತವಾಗಿ ಮಾಡಿ. ಯಾಕೆಂದರೆ ಪಾದಗಳು ಎಷ್ಟು ನಾವು ತಂಪಲ್ಲಿ ಇಡ್ತೀವೋ ಅಷ್ಟು ನಮಗೆ ಆ್ಯಕ್ಟಿವ್ ಬರುತ್ತೆ ಒಂದು. ಎರಡನೇದ್ದು, ದೇಹ ಆಯಾಸಗೊಳ್ಳದ ರೀತಿಯಲ್ಲಿ ಅದು ಶಕ್ತಿ ಕೊಡುತ್ತೆ ಅಂತಲೂ ಹೇಳ್ಬೋದು. ಹಾಗಾಗಿ ಮಿಥುನ ರಾಶಿಯವರು ಈ ಒಂದು ಪ್ರಯೋಗ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಬೇರೆ ಒಂದು ಅನಾನುಕೂಲ ಅಂತ ಹೇಳಿದರೆ ಖರ್ಚುಗಳು. ಅದೇ ಹಬ್ಬ ಬಂತು ಅಥವಾ ನಿಮ್ಮದೇ ವೈಯಕ್ತಿಕ ಖರ್ಚುಗಳು ಸ್ವಲ್ಪ ಅಧಿಕವಾಗಿ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಆದಾಯ 10 ರೂಪಾಯಿ ಬಂದ್ರೂ 10 ರೂಪಾಯಿ ಅದೇ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಉಳಿತಾಯಕ್ಕೆ ಪ್ರಯತ್ನ ಮಾಡ್ತೀರಾ, ಖಂಡಿತವಾಗಿ ಮಾಡಬಾರ್ದು ಅಂತ ಹೇಳುತ್ತೆ, ಬಟ್ ಅನಿವಾರ್ಯತೆ ಬಿಡಲಿಕ್ಕಾಗೋದೇ ಇಲ್ಲ, ಮಾಡಲೇಬೇಕು ಅಂತ ಬಂದಾಗ ಮಾಡಬೇಕನ್ಸುತ್ತೆ. ಹಾಗಾಗಿ ಸ್ವಲ್ಪ ನೀವು ಈ ಒಂದು ವಾರದಲ್ಲಿ ಖರ್ಚುಗಳಿಗೆ ನೋಡಿ ಯಾವುದು ಒಂದಿಷ್ಟು ಸಿದ್ಧತೆ ಮಾಡಿಕೊಳ್ಳಿ, ಯಾವುದು ಪ್ರಿಯಾರಿಟಿ ಇದೆ ಅದಕ್ಕೆ ಮುಂದುವರಿಸ್ಕೊಂಡು ಹೋಗೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಈ ವಾರ ಪರೀಕ್ಷೆಯ ಒಂದು ಸಮಯ ಆಗಿರೋದರಿಂದ ಆದಷ್ಟು ಬೆಳಗಿನ ಜಾವ ಎದ್ದು ಓದಿಕೊಳ್ಳೋದು ಅಭ್ಯಾಸ ಮಾಡಿಕೊಳ್ಳಿ. ಮತ್ತು ಇದರಿಂದ ನಿಮಗೆ ಗ್ರಹಣ ಶಕ್ತಿ ಅಥವಾ ನಾಲೆಜ್ ಅಂತೀವಲ್ಲ ತುಂಬ ಇಂಪ್ರೂವ್ ಆಗುವಂಥದ್ದಾಗುತ್ತೆ. ನಿಮಗೆ ಪರೀಕ್ಷೆಯಲ್ಲಿ ಒಂದು ರೀತಿಯಲ್ಲಿ ಸಹಾಯ ಆಗುತ್ತೆ, ಅಂದರೆ ಎಲ್ಲವೂ ಜ್ಞಾಪಕಕ್ಕೆ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇತರೆ ವ್ಯಾಪಾರಸ್ಥರಿಗೆ ಹೇಳೋದಾದರೆ, ಅಂದರೆ ವ್ಯಾಪಾರದಲ್ಲಿ ಒಂದಿಷ್ಟು ನಿಮಗೆ ಏನಾಗುತ್ತೆ ಅಂದರೆ ವಾದ ವಿವಾದಗಳಿಗೆ ಹಿಡಿತೀರಾ, ಅಂದರೆ ಈ ಕಾನೂನು ಪ್ರಕಾರ ಹೋಗ್ತೀರಾ. ಇದರಿಂದ ಏನಾಗುತ್ತೆ ಅಂದರೆ ಕಸ್ಟಮರ್ಗಳ ಜೊತೆ ಒಂದಿಷ್ಟು ಜಗಳಾದಿಗಳಾಗ್ಬೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತೀವಲ್ಲ ಅದು ಅತಿಯಾಗಿ ನಿಮಗೆ ವ್ಯಾಪಾರದಲ್ಲಿ ಕಾಣುವಂಥದ್ದಾಗುತ್ತೆ. ಹಾಗಾಗಿ ವ್ಯಾಪಾರಸ್ಥರಿಗೆ ನಾವು ಹೇಳೋದಿಷ್ಟೇ, ಸಾಧ್ಯವಾದಷ್ಟು ತಾಳ್ಮೆ ತೆಗೆದುಕೊಳ್ಳಿ. ಇರಲಿ, ಒಂದು ರೀತಿಯಲ್ಲಿ ತಪ್ಪಾಗಿರ್ಬೋದು, ಅವ್ರ ಕಡೆಯಿಂದ ಆಗಿರ್ಬೋದು, ನಿಮ್ಮ ಕಡೆಯಿಂದ ಆಗಿರ್ಬೋದು. ಆದರೆ ಗ್ರಾಹಕರೇ ದೇವರು ಅಂತ ನೀವೇ ಕರಿತೀರ, ಆ ಗ್ರಾಹಕರನ್ನೇ ನೀವು ಬೈತಾ ಇದ್ದಾಗ ಸ್ವಲ್ಪ ಎಲ್ಲೋ ಹಿನ್ನಡೆ ಬರುವಂಥದ್ದಾಗುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಆದಷ್ಟು ವ್ಯಾಪಾರದಲ್ಲಿ ತಾಳ್ಮೆ ಇರಲಿ. ಈ ತಾಳ್ಮೆ ಇದ್ದರೆ ನಿಮಗೆ ಎಲ್ಲ ರೀತಿಯ ಅನುಕೂಲತೆಗಳು ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಓವರಾಲ್ ಆಗಿ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಚೆನ್ನಾಗಿದೆ. ಒಂದಿಷ್ಟು ಹೇಳಿರತಕ್ಕಂತಹ ಒಂದು ಪ್ರಯೋಗವನ್ನು ನೀವು ಮಾಡಿ ಖಂಡಿತವಾಗಿ ಇದಾಗುತ್ತೆ. ಇನ್ನು ನಿಮಗೆ ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ವಾಯುಸ್ತುತಿ ಮಾಡಿ, ಅದೇ ರೀತಿ ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ಪಠಣ ಮಾಡಿ ಆಧ್ಯಾತ್ಮಿಕತೆಯಲ್ಲಿ ತೊಡಗಿಕೊಳ್ಳಿ. ಎಷ್ಟು ನೀವು ಆಧ್ಯಾತ್ಮಿಕತೆಯಲ್ಲಿ ತೊಡಗಿಕೊಳ್ತೀರೋ ಅಷ್ಟು ನಿಮ್ಮ ಕಷ್ಟಗಳು ನೀರಿನಂತೆ ಹರಿತಾ ಬರುತ್ತೆ, ಶುದ್ಧವಾಗುತ್ತೆ. ಎಂಥ ಕಷ್ಟ ಬಂದ್ರೂ ಅದು ಹೇಗೆ ಒಂದು ಗಲೀಜು ಪಾತ್ರೆಯನ್ನು ನಾವು ನೀರಿನಲ್ಲಿ ತೊಳೆದಾಗ ಪಳ ಅಂತ ಹೊಳಿತಾ, ಹಾಗೆ ನಮ್ಮ ಎಲ್ಲ ಸಮಸ್ಯೆಗಳು ಈ ಒಂದು 3 ಸ್ತೋತ್ರಗಳಿಂದ, ವಿಷ್ಣು ಸಹಸ್ರನಾಮ, ವಾಯುಸ್ತುತಿ, ಶ್ರೀ ರಾಘವೇಂದ್ರ ಸ್ತೋತ್ರ, ಈ 3 ಸ್ತೋತ್ರಗಳಿಂದ ನಮ್ಮ ಎಲ್ಲ ಕಲ್ಮಶಗಳಾಗಿರ್ಬೋದು, ಕಷ್ಟಗಳಾಗಿರ್ಬೋದು, ದಾರಿದ್ರ್ಯ ಆಗಿರ್ಬೋದು ದೂರವಾಗುತ್ತೆ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಬ್ರಾಹ್ಮಣರಿಗೆ ಸಾಧ್ಯವಾದಷ್ಟು ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ, ನಿಮ್ಮ ಮನೆಯ ಸುತ್ತಮುತ್ತಲಿರ್ತಕ್ಕಂಥವರು ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಇರ್ತಕ್ಕಂತಹ ಬ್ರಾಹ್ಮಣರಿಗೆ ನೀಡಿ, ಸಾತ್ವಿಕರಿಗೆ ನೀಡಿ ಅಂತಲೇ ಹೇಳ್ಬೋದು. ಇನ್ನು ಹಸಿದವರಿಗೆ ಊಟ ಆದರೂ ಹಾಕಿ. ನಿಮಗೆ ಬ್ರಾಹ್ಮಣರು ಸಿಗಲಿಲ್ಲ ಅಥವಾ ಅವರು ಏನೋ ಕೊಡಲು ಮುಜುಗುರ ಹಾಗೆ ಹೀಗೆ ಅಂದರೆ, ಯಾರಾದರೂ ಹಸಿವೆ ಅಂತ ಬಂದಾಗ ಅಥವಾ ನಿಮ್ಮ ಕಣ್ಣೆದರಿಗೆ ಭಿಕ್ಷೆ ಬೇಡುವಂತಹ ವ್ಯಕ್ತಿ ಏನಾದರೂ ಕಂಡ್ರೆ ಊಟ ಕೊಡಿಸಿ. ಇದರಿಂದ ನಿಮಗೆ ಅನೇಕ ರೀತಿಯ ಲಾಭಗಳು ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಗುರುವಾರ ದಿನ ನಾಯಿಗಳಿಗೆ ಬಿಸ್ಕೆಟ್ ಅಥವಾ ಆಹಾರ ಹಾಕಿ ನಾಯಿಗಳಿಗೆ, ಹಾಗೂ ಭಾನುವಾರ ದಿನ ಹಸುಗಳಿಗೆ ಹಸಿರು ಹುಲ್ಲು,
ಹಸಿರು ಈ ಒಂದು ಸಮಯದಲ್ಲಿ ಹಸಿರು ಹುಲ್ಲನ್ನು ನೀವು ಹಾಕಿದ್ದೇ ಆದಲ್ಲಿ ಈ ಯುಗಾದಿ ಯಂತ್ರ ನಿಮಗೆ ಒಳ್ಳೆಯ ಯುಗ ಪ್ರಾರಂಭವಾಗುವಂಥದ್ದಿದೆ. ಹಾಗಾಗಿ ಮುಂಚಿತವಾಗಿ ನಾವು ಹಸುಗಳಿಗೆ ಹಸಿರಿನ ಹುಲ್ಲು ಅಂದರೆ ಹಸಿರು ಇರಬೇಕು ಚೆನ್ನಾಗಿ ಆ ಹುಲ್ಲನ್ನು ಕೊಡಿ. ಇದರಿಂದ ಮುಂದೆ ಬರ್ತಕ್ಕಂತಹ ದಿನಗಳು ಇನ್ನೂ ಸುಲಭವಾಗಿರುತ್ತೆ. ಆ ಒಂದು ಪರಾಭವ ನಾಮ ಸಂವತ್ಸರ ನಿಮಗೆ ಒಳ್ಳೆ ಅಭಿವೃದ್ಧಿಯ ದಿನಗಳಾಗಿರಲಿ ಅಂತ ಇಚ್ಛಿಸುತ್ತೇವೆ ಅಂತ ತಿಳಿಸುತ್ತಾ ಇದಾಗಿತ್ತು ಈ ವಾರದ ಭವಿಷ್ಯ ಮಿಥುನ ರಾಶಿಯವರದು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.